ವಾಷಿಂಗ್ ಮಿಷಿನ್ನಲ್ಲಿ ಬಾಟಲನ್ನು ಹಾಕಿ ನೋಡಿ ಚಮತ್ಕಾರನೇ ಆಗುತ್ತೆ. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಎಲ್ಲ ಮಹಿಳೆಯರಿಗೂ ಉಪಯೋಗ ಆಗುವಂಥ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ನೋಡೋಣ ಬನ್ನಿ. ಮೊದಲನೇ ಟಿಪ್, ಸಾಮಾನ್ಯವಾಗಿ ತುಂಬಾ ಚೆನ್ನಾಗಿರೋವಂಥ ಸೀರೆಗಳನ್ನ ಈ ರೀತಿ ಹ್ಯಾಂಗರ್ಗೆ ಹಾಕಿರ್ತೀವಿ. ಹಾಗೇ ಇಟ್ಬಿಟ್ರೆ ಇದು ಧೂಳಾಗುತ್ತೆ. ಆ ಥರ ಆಗಬಾರ್ದು ಅಂತ ಅಂದರೆ ನೋಡಿ, ಹಳೇದಾಗಿರೋವಂಥ ದಿಂಬಿನ ಕವರ್ಗಳನ್ನು ಈ ರೀತಿ ಉಪಯೋಗ ಮಾಡ್ಕೊಳ್ಬಹುದು. ದಿಂಬಿನ ಕವರನ್ನು ತಗೊಂಡು ಅದರ ತಳಭಾಗದಲ್ಲಿ, ಕೆಳಗಡೆ ಭಾಗದಲ್ಲಿ ಹೊಲಿಗೆ ಹಾಕಿರ್ತೀವಲ್ವ, ಆ ಜಾಗದಲ್ಲಿ ಕತ್ರಿಯಿಂದ ಚಿಕ್ಕ ವಿ ಶೇಪ್ ಆಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಂತರ ಸೀರೆ ಹಾಕಿರೋಂಥ ಹ್ಯಾಂಗರನ್ನು ತಗೊಂಡು ನೋಡಿ, ಸೀರೆನ ಈಗ 4 ಮಡಕೆ ಅಂದರೆ ಮಧ್ಯಕ್ಕೆ ಮಡಚಿ ಡಬಲ್ ಫೋಲ್ಡ್ ಮಾಡಿರೋದು. ಈ ರೀತಿ ಫೋಲ್ಡ್ ಮಾಡೋಕ್ಕಿಂತ ಮಧ್ಯಭಾಗಕ್ಕೆ ಮಡಚಿದ್ರೆ ಕ್ಲೀನಾಗಿ ದಿಂಬಿನ ಕವರ್ಗೆ ಸೀರೆ ಅನ್ನೋದು ಫಿಟ್ಟಾಗಿ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈ ರೀತಿ ಹ್ಯಾಂಗರನ್ನು ಕಟ್ ಮಾಡ್ಕೊಂಡಿರೋಂಥ ಜಾಗದಿಂದ ಆರಾಮಾಗಿ ಹೊರಗಡೆ ತೆಗಿಬೋದು. ಸೀರೆ ಕೂಡ ಅಷ್ಟೇ ಕ್ಲೀನಾಗಿ ಈ ಥರ ಕೂತ್ಕೊಳ್ಳುತ್ತೆ. ಇದನ್ನು ಒಂದು ಕಡೆ ನೇತು ಹಾಕ್ಬಿಟ್ರೆ ನೋಡಿ, ಕ್ಲೀನಾಗೂ ಕೂಡ ಇರುತ್ತೆ, ಮತ್ತು ಧೂಳು ಕೂಡ ಆಗಲ್ಲ, ಕೊಳೆನೂ ಕೂಡ ಆಗಲ್ಲ. ನೋಡಿ, ಸೀರೆಯನ್ನು ಈ ರೀತಿ ಹ್ಯಾಂಗರ್ನಲ್ಲಿ ಹಾಗೆ ಇಡೋ ಬದಲು ದಿಂಬಿನ ಕವರನ್ನು ಹಾಕಿ ಇಟ್ಟರೆ ತುಂಬಾ ಕ್ಲೀನಾಗಿರುತ್ತೆ. ಈ ಒಂದು ಟಿಪ್ ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ನಾನಿಲ್ಲಿ ವಿನೆಗರ್ ತೊಗೊಂಡಿದ್ದೀನಿ. ವಿನೆಗರನ್ನು ತಗೊಂಡು ಒಂದು ಬಟ್ಲಿಗೆ ಹಾಕ್ಕೊಳ್ಬೇಕಾಗತ್ತೆ. ಇದರ ಜೊತೆಗೆ ಪಾತ್ರೆ ತೊಳೆಯೋದಕ್ಕೆ ಅಂತ ಬಳಸೋವಂಥ ಡಿಶ್ ವಾಷಿಂಗ್ ಲಿಕ್ವಿಡ್, ನೀವು ಯಾವುದು ಯೂಸ್ ಮಾಡ್ತೀರಾ ಆ ಲಿಕ್ವಿಡನ್ನೇ ಹಾಕ್ಕೊಳ್ಳಿ. ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೊಳ್ಳೆ ಕ್ಲೀನಿಂಗ್ ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ. ನೀವು ನೋಡ್ತಾ ಇರ್ಬೋದು ಮಿಕ್ಸಿ ಅನ್ನೋದು ಎಷ್ಟು ಕೊಳಕಾಗಿದೆ ಅಂತೇಳಿ. ಈ ಒಂದು ಕ್ಲೀನಿಂಗ್ ಲಿಕ್ವಿಡ್ ಬಳಸ್ಕೊಂಡು ತುಂಬ ಚೆನ್ನಾಗಿ ಮಿಕ್ಸಿನ ಕ್ಲೀನ್ ಮಾಡ್ಕೊಳ್ಬೋದು. ಜಸ್ಟ್ ಈ ಒಂದು ಲಿಕ್ವಿಡ್ನಲ್ಲಿ ಬ್ರಷನ್ನು ಅದ್ದಿ ನಂತರ ಒಳಗಡೆ ನೋಡಿ ಈ ರೀತಿ ಬ್ರಷ್ನಿಂದ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ತುಂಬ ನೀರು ಹಾಕ್ಕೊಳ್ಳೋದು ಬೇಡ, ಜಸ್ಟ್ ಲಿಕ್ವಿಡ್ನಲ್ಲಿ ಬ್ರಷನ್ನು ಡಿಪ್ ಮಾಡಿದರೆ ಸಾಕು. ತುಂಬ ನೀರನ್ನೆಲ್ಲ ಹಾಕಬಾರ್ದು, ಮಿಕ್ಸಿ ಹಾಳಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಬ್ರಷನ್ನು ಬಳಸಿ ನೋಡಿ, ಸ್ವಲ್ಪ ನಾವು ಬ್ರಷ್ನಲ್ಲಿ ತೊಗೊಂಡ್ರೆ ತುಂಬ ಅದು ಚೆನ್ನಾಗಿ ಕ್ಲೀನಿಂಗ್ ಕೆಲಸ ಮಾಡುತ್ತೆ ನೋಡಿ. ಈಗ ಲಿಕ್ವಿಡ್ ಕೂಡ ಸ್ಟ್ರಾಂಗ್ ಇರೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ಇದು ನೋಡ್ತಾ ಇರ್ಬೋದು, ಮೊದಲು ಮಿಕ್ಸಿ ಹೇಗಿತ್ತು, ಈಗ ಬ್ರಷ್ನಿಂದ ಕ್ಲೀನ್ ಮಾಡ್ತಾ ಇದ್ದೀನಿ. ಎಷ್ಟು ಕೊಳೆ ಅನ್ನೋದು ಬರ್ತಾ ಇದೆ, ಮಿಕ್ಸಿ ಮೇಲಿರೋಂಥ ಕೊಳೆ ಎಲ್ಲ ಕ್ಲೀನಾಗಿ ಹೋಗ್ತಾ ಇದೆ. ಬ್ರಷ್ನಿಂದ ಮಿಕ್ಸಿ ಸುತ್ತಲೂ ಕೂಡ ಲಿಕ್ವಿಡ್ನಲ್ಲಿ ಹದ್ದಿ ಕ್ಲೀನಾಗಿ ಈ ಥರ ಬ್ರಷ್ನಿಂದನೇ ಉಜ್ಕೊಳ್ತಾ ಇದ್ದೀನಿ. ಈ ರೀತಿ ಉಜ್ಜಿದ ನಂತರ ಒಂದು ಬಟ್ಟೆಯನ್ನು, ವೆಟ್ ಕ್ಲಾತ್ ತೊಗೋಬೇಕಾಗತ್ತೆ. ಅಂದರೆ ಬಟ್ಟೆನ ಸ್ವಲ್ಪ ನೀರಿನಲ್ಲಿ ಅದ್ದಿ ಕ್ಲೀನಾಗಿ ಒಂಚೂರು ಕೂಡ ನೀರಿಲ್ದಂಗೆ ಒರೆಸ್ಕೋಬೇಕು. ಒದ್ದೆ ಬಟ್ಟೆನ ತೊಗೊಂಡು ಕ್ಲೀನಾಗಿ ಈ ಥರ ಮಿಕ್ಸಿ ಸುತ್ತಲೂ ಒಳಗಡೆ ಎಲ್ಲ ಒರೆಸ್ಕೋಬೇಕಾಗತ್ತೆ. ಸೊ ಇವಾಗ ನೋಡಿ, ಸುತ್ತಲೂ ಕೂಡ ಒರೆಸಿದಾಗಿದೆ. ಮಿಕ್ಸಿ ಅನ್ನೋದು ಮೊದಲು ಯಾವ ಥರ ಇತ್ತು, ಇವಾಗ ಯಾವ ಥರ ಕ್ಲೀನಾಗಿ ಕಾಣ್ತಾ ಇದೆ ಅಂತ ನೀವೇ ಇಲ್ಲಿ ವ್ಯತ್ಯಾಸವನ್ನು ನೋಡ್ಬೋದು. ಈ ಒಂದು ಕ್ಲೀನಿಂಗ್ ಲಿಕ್ವಿಡ್ ಜಾದೂನೇ ಮಾಡಿದೆ. ತುಂಬ ಕೊಳಕಾಗಿರೋಂಥ ಮಿಕ್ಸಿ ಪಳ ಪಳ ಹೊಳಿತಾ ಇದೆ. ಇದೇ ಒಂದು ಲಿಕ್ವಿಡನ್ನು ಬಳಸಿ ನಾನೀಗ ಬ್ಲೆಂಡರನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಕೂಡ ಅಷ್ಟೇ ತುಂಬಾ ಕೊಳಕಾಗಿದೆ. ಇದನ್ನು ಕ್ಲೀನ್ ಮಾಡೋದಕ್ಕೆ ಈ ಸೇಮ್ ಲಿಕ್ವಿಡನ್ನು ಬಳಸಿ ಜಸ್ಟ್ ಈ ರೀತಿ ಸುತ್ತಲೂ ಕೂಡ ಉಜ್ಕೊಳ್ತಾ ಇದ್ದೀನಿ. 1-2 ಸತಿ ಡಿಪ್ ಮಾಡಿದ್ರೆ ಸಾಕು, ಕಂಪ್ಲೀಟಾಗಿ ಜಾರ್ ಫುಲ್ಲು ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಅಂದರೆ ಬ್ಲೆಂಡರ್ ಸುತ್ತಲೂ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಜಾರ್ನ ಹಿಂಭಾಗ ಕೂಡ ಬರುತ್ತಲ್ವ, ಮಿಕ್ಸಿ ಎಲ್ಲ ಹಾಕ್ತೀವಿ ನೋಡಿ, ಮಿಕ್ಸರ್ ಜಾರು, ಆ ಹಿಂಭಾಗ ಕೂಡ ಕಲೆ ಏನಾದರೂ ಆಗಿದೆ, ಕೊಳೆ ಇದೆ ಅಂದರೆ ಇದೇ ಲಿಕ್ವಿಡನ್ನು ಬಳಸಿ ಕ್ಲೀನ್ ಮಾಡ್ಕೋಬೋದು. ನೋಡಿ, ವೆಟ್ ಕ್ಲಾತಲ್ಲಿ ಒರೆಸ್ದೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಗಮನಿಸಬಹುದು. ಈಗ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಆಗಲೇ ನಾನು ದಿಂಬಿನ ಕವರನ್ನು ಹಿಂಭಾಗದಲ್ಲಿ ಕಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಬಟ್ ಈಗ ದಿಂಬಿನ ಕವರನ್ನು ತೊಗೊಂಡು ಈ ರೀತಿ ಮಧ್ಯಭಾಗಕ್ಕೆ ಮಡಚಿ ದಿಂಬನ್ನು ನಾವು ಹಾಕ್ತೀವಲ್ವ ಮುಂಭಾಗದಲ್ಲಿ, ಆ ಜಾಗದಲ್ಲಿ ಮಧ್ಯಕ್ಕೆ ಈ ಥರ ಮಡ್ಚ್ಕೊಂಡು ಕತ್ರಿನ ತೊಗೊಂಡು ಇಲ್ಲಿ ಒಂದು ಚಿಕ್ಕದಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿದ ನಂತರ ಹ್ಯಾಂಗರನ್ನು ತಗೊಂಡು ನೋಡಿ, ಈ ರಂಧ್ರದಿಂದ ಈ ರೀತಿ ಹ್ಯಾಂಗರನ್ನು ಹೊರಗಡೆ ತೆಗಿಬೇಕಾಗುತ್ತೆ. ಕ್ಲೀನಾಗಿ ಈ ಥರ ಒಳಗಡೆ ಕವರ್ ಮಾಡಬೇಕಾಗುತ್ತೆ. ಈಗ ಇದು ಸಿದ್ಧ ಆಗಿದೆ. ಇದನ್ನು ಒಂದು ಕಡೆ ನಾವು ನೇತಾಕ್ಬಿಟ್ಟು ಇದರಲ್ಲಿ ನಮಗೆ ಬೇಡದೇ ಇರೋಂಥ ಬಟ್ಟೆಗಳು, ನಾವು ತಕ್ಷಣಕ್ಕೆ ಬೇಕು ಅಂತ ಹೇಳಿ ತೊಗೊಳ್ಳೋಂಥ ವಸ್ತುಗಳು, ಅದನ್ನೆಲ್ಲ ಹಾಕಿ ಇಟ್ಕೊಳ್ಬೋದು. ಸೊ ನೋಡಿ, ಈ ಥರ ಒಂದು ಕಡೆ ನೇತಾಕಿದರೆ ಇದರಲ್ಲಿ ನಾವು ಬಟ್ಟೆಗಳನ್ನಾಗಲಿ ಕೆಲವೊಂದಿಷ್ಟು ವಸ್ತುಗಳನ್ನಾಗಲಿ ಹಾಕೋದಕ್ಕೂ ಕೂಡ ಇದು ಉಪಯೋಗಕ್ಕೆ ಬರುತ್ತೆ. ಅಥವಾ ಬಟ್ಟೆ ವಾಶ್ಗೆ ಹಾಕುವಂಥ ಬಟ್ಟೆಗಳನ್ನೂ ಕೂಡ ಈ ರೀತಿ ಒಂದು ಬ್ಯಾಗನ್ನು ಒಂದು ಕಡೆ ನೇತಾಕಿ ಆರಾಮಾಗಿ ವಾಶ್ ಮಾಡಬೇಕಾಗಿರೋಂಥ ಬಟ್ಟೆಗಳನ್ನೂ ಕೂಡ ಹಾಕ್ಕೊಳ್ಬೋದು. ಸೊ ಒಂದು ಕಡೆ ಇರುತ್ತೆ, ಜಾಸ್ತಿ ಜಾಗ ಕೂಡ ಬೇಕಾಗಲ್ಲ, ಕ್ಲೀನಾಗಿ ಕೂಡ ಕಾಣುತ್ತೆ. ಮುಂದಿನ ಟಿಪ್ಪನ್ನು ನೋಡೋಣ. ಬೇಸಿಗೆ
ವಿಪರೀತ ಸೊಳ್ಳೆಗಳಿಂದ ಕಚ್ಚಿಸ್ಕೊಂಡ್ರೆ ನಾನಾ ರೀತಿ ರೋಗಗಳು. ಸೊಳ್ಳೆಗಳು ಮನೇನ ತಕ್ಷಣ ಪಟ್ಟಂತ ಬಿಟ್ಟೋಡುತ್ತೆ. ಈ ಒಂದು ಟಿಪ್ಪನ್ನು ಟ್ರೈ ಮಾಡಿದರೆ, ಒಂದು ಚಿಪ್ಪನ್ನು ತೊಗೊಳ್ಳಿ, ತೆಂಗಿನಕಾಯಿ ಚಿಪ್ಪನ್ನು ತೊಗೊಂಡು ಅದರೊಳಗೆ ಸ್ವಲ್ಪ ಹತ್ತಿ, ಸ್ವಲ್ಪ ಏಲಕ್ಕಿಯನ್ನು ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ, ಮತ್ತು ಲವಂಗವನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಕರ್ಪೂರನ ಇಟ್ಕೊಂಡು ಪಲಾವ್ ಎಲೆ ಬೇ ಲೀಫನ್ನು ತೊಗೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದರಲ್ಲಿ ನೋಡಿ. ಇವಾಗ ನಾವು ಒಂದು ಸ್ವಲ್ಪ ಬೆಂಕಿನ ಹತ್ತಿಸ್ಕೊಂಡ್ಬಿಟ್ರೆ ಕರ್ಪೂರ ಎಲ್ಲ ಇದೆ ಅಲ್ವಾ, ಸೊ ಇದು ಉರಿಯೋಕ್ಕೆ ಶುರು ಆಗುತ್ತೆ. ಮತ್ತು ಏಲಕ್ಕಿನೆಲ್ಲ ಕುಟ್ಟಾಕಿದ್ದೀವಿ, ಇದರಿಂದ ಸ್ಟ್ರಾಂಗ್ ಘಮ ಕೂಡ ಬರುತ್ತೆ. ಇದರಿಂದ ಮನೆಯಲ್ಲಿ ನೋಡಿ ಸೊಳ್ಳೆಗಳು ಅದೆಷ್ಟೇ ಇರಲಿ, ತಕ್ಷಣ ಇದ್ರ ಸ್ಟ್ರಾಂಗ್ ರೆಮಿಡಿ ಇದು ಅಂತ ಹೇಳ್ಬೋದು. ತಕ್ಷಣ ಸೊಳ್ಳೆಗಳೆಲ್ಲ ಮನೆ ಬಿಟ್ಟು ಪಟ್ಟ ಅಂತ ಓಡುತ್ತೆ. ಖಂಡಿತ ನೀವು ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಸೊಳ್ಳೆಗಳನ್ನು ಮನೆಯಿಂದ ತೊಲಗಿಸಿ. ಈಗ ನಾನು ವರ್ಕ್ ಇರೋಂಥ ಸ್ಯಾರಿನ ತೊಗೊಂಡಿದ್ದೀನಿ. ವರ್ಕ್ ಅಥವಾ ಎಂಬ್ರಾಯ್ಡ್ರಿ ಸ್ಟೋನ್ ವರ್ಕ್ ಇರೋಂಥ ಸ್ಯಾರಿಗಳನ್ನೆಲ್ಲ ವಾಷಿಂಗ್ ಮಿಷಿನ್ನಲ್ಲಿ ಹಾಗೆ ವಾಶ್ ಮಾಡಿದರೆ ಈ ಸ್ಟೋನ್ಸು ಡಿಸೈನ್ಸು ಎಲ್ಲ ಕೂಡ ಡ್ಯಾಮೇಜ್ ಆಗುತ್ತೆ. ಆ ಥರ ಆಗಬಾರ್ದು. ವರ್ಕ್ ಇರೋಂಥ ಸ್ಯಾರಿಗಳನ್ನು ವಾಷಿಂಗ್ ಮಿಷಿನ್ನಲ್ಲೇ ಸೇಫಾಗಿ ಯಾವ ಥರ ವಾಶ್ ಮಾಡಬೇಕು ಅಂದರೆ ನೋಡಿ, ಒಂದು ದಿಂಬಿನ ಕವರನ್ನು ತಗೊಳ್ಳಿ, ಅದರೊಳಗಡೆ ಸೀರೆಯನ್ನು ಹಾಕಿ ನಂತರ ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡಿ. ಸೀರೆ ಕೂಡ ವಾಶ್ ಆಗುತ್ತೆ, ಅದ್ರ ಜೊತೆಗೆ ಅದರ ವರ್ಕ್ ಆಗಲಿ ಸ್ಟೋನ್ಸ್ ಆಗಲಿ ಯಾವುದು ಕೂಡ ಒಂಚೂರು ಕೂಡ ಹಾಳಾಗೋದಿಲ್ಲ. ಇನ್ನು ಮುಂದೆ ಈ ಒಂದು ಸರಳವಾದ ಸಲಹೆಯನ್ನು ಪಾಲಿಸಿ ಆರಾಮಾಗಿ ಅದೆಂಥ ಸೀರೆ ಆದರೂ ಕೂಡ ವಾಷಿಂಗ್ ಮಿಷಿನ್ನಲ್ಲೇ ವಾಶ್ ಮಾಡ್ಕೊಳ್ಳಿ. ಹಾಗಿದ್ರೆ ಈಗ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ನಾನಿಲ್ಲಿ ನೋಡಿ ಒಂದು ಪೇಪರನ್ನು ತೊಗೊಂಡಿದ್ದೀನಿ, ಅದ್ರ ಮೇಲೆ 2 ನೆಫ್ತಲಿನ್ ಬಾಲ್ಗಳನ್ನ ತೊಗೊಂಡಿದ್ದೀನಿ. ಕೀಟನಾಶಕ ನುಸಿ ಉಂಡೆಗಳು ಅಂತ ಕೂಡ ಇದನ್ನು ಕರೀತಾರೆ. ಮನೆಯಲ್ಲಿ ಜಿರಳೆ ಕಾಟ ವಿಪರೀತ ಇದೆಯಾ? ಹಾಗಿದ್ರೆ ನೋಡಿ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ. ಈ ನೆಫ್ತಲಿನ್ ಬಾಲ್ಗಳನ್ನ ಕುಟ್ಕೊಂಡು ಅದನ್ನು ಒಂದು ಪ್ಲಾಸ್ಟಿಕ್ ಬೌಲಿಗೆ ಹಾಕ್ಕೊಳ್ಳಿ. ನಂತರ ಇದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಇಂಟ್ಕೋಬೇಕಾಗುತ್ತೆ. ಇದು ತುಂಬಾ ಸ್ಟ್ರಾಂಗ್ ಆಗಿರೋಂಥ ರೆಮಿಡಿ ಅಂತಲೇ ಹೇಳ್ಬೋದು. ಎಲ್ಲಿ ಸಿಗುತ್ತೆ ಈ ನೆಫ್ತಲಿನ್ ಬಾಲ್ಸ್ ಅಂದರೆ ಎಲ್ಲ ದಿನಸಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಆನ್ಲೈನಲ್ಲಾದರೂ ನೀವು ಪರ್ಚೇಸ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಹತ್ತಿನ ತೊಗೊಂಡು ಈ ಒಂದು ಪೇಸ್ಟ್ನಲ್ಲಿ ನೋಡಿ ಹತ್ತಿಯನ್ನು ಈ ರೀತಿ ರೋಲ್ ಮಾಡಿದ್ರೆ ಅದ್ರ ಸತ್ವ ಎಲ್ಲ ಈ ಹತ್ತಿನಲ್ಲಿ ಬರುತ್ತೆ ನೋಡಿ. ನಂತರ ಬೇಕಿದ್ರೆ ನೀವು ಪೇಪರ್ನಲ್ಲಾದರೂ ಹಾಕಿ ಇಟ್ಕೊಳ್ಬೋದು. ನೋಡಿ ಈ ಥರ ಒಂದು ಟಿಶ್ಯೂ ಪೇಪರ್ನಲ್ಲಿ ನೀವು ಹಾಕ್ಕೊಳ್ಬೋದು. ಈ ಹತ್ತಿಯನ್ನು ನಾವು ಏನು ಸಿದ್ಧ ಮಾಡ್ಕೊಂಡಿರ್ತೀವಲ್ವ, ಇದನ್ನು ಜಿರಳೆಗಳು ಅಥವಾ ಹಲ್ಲಿಗಳು ಹೆಚ್ಚಾಗಿ ಓಡಾಡೋವಂಥ ಜಾಗದಲ್ಲಿ ಇಟ್ಬಿಡಿ. ಇದರಿಂದ ಜಿರಳೆಗಳು ಮನೆಯಿಂದ ತೊಲಗುತ್ತೆ, ನಾಶ ಆಗುತ್ತೆ. ಮುಂದಿನ ಟಿಪ್, ನಾನಿಲ್ಲಿ ಸ್ವಲ್ಪ ಬೆಚ್ಚಗಿರೋ ಬಿಸಿ ನೀರನ್ನು ತೊಗೊಂಡಿದ್ದೀನಿ. ಬಿಸಿ ನೀರಿನ ಜೊತೆ ನೋಡಿ ಸ್ವಲ್ಪ ವಿನೆಗರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದ್ರ ಜೊತೆಗೆ ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಸೋಡಾನ ಹಾಕಿದ್ಮೇಲೆ ಬಟ್ಟೆ ಒಗೆಯೋದಕ್ಕೆ ಬಳಸೋವಂಥ ಡಿಟರ್ಜೆಂಟ್ ಪೌಡರ್ನಾದರೂ ಹಾಕ್ಕೋಬೋದು, ಇಲ್ಲ ಅಂತಂದರೆ ಬಟ್ಟೆ ಒಗೆಯೋದಕ್ಕೆ ಬಳಸೋವಂಥ ಡಿಟರ್ಜೆಂಟ್ ಲಿಕ್ವಿಡ್ನಾದರೂ ಹಾಕ್ಕೊಳ್ಬೋದು. ನಾನು ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಈ ಒಂದು ನೀರಿನ ಜೊತೆಗೆ ಬಿಳಿ ಬಟ್ಟೆಗಳನ್ನು ನೆನೆಸಿಡಿ. ಅರ್ಧ ಗಂಟೆಗಳ ಕಾಲ ನೀವು ಈ ನೀರಿನಲ್ಲಿ ಅದೆಷ್ಟೇ ಕಾಲರ್ ಕೊಳೆ ಇರಲಿ, ಕೈ ಪಟ್ಟಿ ಹತ್ರ ಎಲ್ಲ ಕೊಳೆ ಇರಲಿ, ಎಷ್ಟೇ ಕೊಳೆ ಇರಲಿ, ಆರಾಮಾಗಿ ಅರ್ಧ ಗಂಟೆಗಳ ಕಾಲ ಈ ಜಾದು ನೀರಿನಲ್ಲಿ ಬಿಳಿ ಬಟ್ಟೆಗಳನ್ನ ನೆನೆಸಿಟ್ಬಿಟ್ರೆ ನೀವು ಶಾಕ್ ಆಗ್ತೀರಾ. ನೀವು ಹ್ಯಾಂಡ್ ವಾಶ್ ಮಾಡೋದೇ ಬೇಡ, ಮಿಷಿನ್ ವಾಶ್ ಮಾಡ್ತೀರಂದರೆ ಈ ನೀರಿನಲ್ಲಿ ನೆನೆಸಿಟ್ಟು ನಂತರ ಮಿಷಿನ್ ವಾಶ್ ಮಾಡಿ ನೋಡಿ, ಬಿಳಿ ಬಟ್ಟೆಗಳು ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ನೀವೇ ಶಾಕ್ ಆಗ್ತೀರಾ. ಹ್ಯಾಂಡ್ ವಾಶ್ ಮಾಡಿದ್ರು ಕೂಡ ಅಷ್ಟೇ, ಕೊಳೆ ಎಲ್ಲ ಹೋಗ್ಬಿಟ್ಟಿರುತ್ತೆ, ಈಸಿಯಾಗಿ ನೀವು ಬಟ್ಟೆಯನ್ನು ವಾಶ್ ಮಾಡ್ಬೋದು. ಉಜ್ಜೋದು ತಿಕ್ಕೋದು ಏನೂ ಬೇಡ, ನೀರಿನಲ್ಲಿ ಅದ್ದಿ ಒಣಗಾಕಿದ್ರು ಕೂಡ ನಡೆಯುತ್ತೆ, ಅಷ್ಟು ಚೆನ್ನಾಗಿ ಕೊಳೆ ಎಲ್ಲ ಹೋಗುತ್ತೆ. ಬಿಳಿ ಬಟ್ಟೆಗಳನ್ನು ಹೇಗಪ್ಪ ಒಗೆಯೋದು, ತುಂಬಾ ಕೊಳೆ ಆಗಿದೆ ಅಂಥೇಳಿ ಯಾರೆಲ್ಲ ಚಿಂತೆ ಮಾಡ್ತಾರೆ ಅವ್ರಿಗೆ ಈ ವಿಡಿಯೋನ ಖಂಡಿತ ತಪ್ಪದೆ ಶೇರ್ ಮಾಡಿ. ಬಿಳಿ ಬಟ್ಟೆಗಳನ್ನು ಸಪ್ರೇಟಾಗಿ ಪ್ರತ್ಯೇಕವಾಗಿ ಒಗೆದ್ರೆ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಕಲರ್ ಬಟ್ಟೆಗಳ ಜೊತೆ ಎಲ್ಲ ಸೇರ್ಸಕ್ಕೆ ಹೋಗಬೇಡಿ. ವಿಡಿಯೋ ಪ್ರಾರಂಭದಲ್ಲೇ ಹೇಳಿದೆ, ವಾಷಿಂಗ್ ಮಿಷಿನ್ ಒಳಗಡೆ ಬಾಟಲ್ನ ಹಾಕಿ ಜಾದೂನೇ ಆಗುತ್ತೆ, ಚಮತ್ಕಾರಿ ಅನ್ನೋ ಥರ ಕೆಲಸ ಆಗುತ್ತೆ ಅಂತೇಳಿ. ಹೆಂಗಪ್ಪ ಅಂತ ನೋಡೋಣ ಬನ್ನಿ. ಸಾಮಾನ್ಯವಾಗಿ ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆನ ಒಗಿಬೇಕಾದ್ರೆ ಏನಾಗುತ್ತೆ, ಬಟ್ಟೆಗಳು ಒಂದಕ್ಕೊಂದು ಸಿಕ್ಕಾಕೊಂಡಿರುತ್ತೆ, ಒಂದರಿಂದ ಒಂದು ಎಳಿಬೇಕಾಗತ್ತೆ ನಾವು ಎಷ್ಟೋ ಸಲ. ಆ ಥರ ಆಗಬಾರ್ದು ಅಂದರೆ ಈ ಥರ ಒಂದು ಖಾಲಿಯಾಗಿರೋಂಥ ಬಾಟಲ್ನ ತೊಗೊಂಡು ನೋಡಿ ಈ ರೀತಿ ಚೆನ್ನಾಗಿ
ಮುಚ್ಚಳನ ತೆಗ್ಬಿಟ್ಟು ಪ್ರೆಸ್ ಮಾಡಬೇಕು. ಅದರಲ್ಲಿರೋವಂಥ ಗಾಳಿ ಎಲ್ಲ ಹೊರಗಡೆ ಬಂದುಬಿಡಬೇಕು. ನಂತರ ನೋಡಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿದ್ಮೇಲೆ ಮುಚ್ಚಳವನ್ನು ಹಾಕಬೇಕಾಗತ್ತೆ. ಈ ರೀತಿ ಚಪ್ಪಟೆ ಮಾಡ್ಕೊಂಡಿರೋಂಥ ಬಾಟಲ್ನ ವಾಷಿಂಗ್ ಮಿಷಿನ್ ಒಳಗಡೆ ನೀವು ಹಾಕಿ. ಇದರಿಂದ ಏನು ಉಪಯೋಗ ಅಂದರೆ ಬಟ್ಟೆ ಒಂದಕ್ಕೊಂದು ಸಿಕ್ಕಾಕೊಳ್ಳೋದಿಲ್ಲ ಮತ್ತು ಕ್ಲೀನಾಗಿ ವಾಶ್ ಆಗುತ್ತೆ. ಹೊರಗಡೆ ಎಲ್ಲ ಪರ್ಚೇಸ್ ಮಾಡ್ತಾರೆ ಇದರಲ್ಲಿ ಬಾಲ್ಗಳನ್ನೆಲ್ಲ ಹಾಕಿ ಬಟ್ಟೆನ ವಾಶ್ ಮಾಡೋದಕ್ಕೆ. ನೀವು ಈ ರೀತಿ ಬಾಟಲ್ನ ಹಾಕಿ ಈಸಿಯಾಗಿ ವಾಶ್ ಮಾಡ್ಕೋಬೋದು. ಇದರಿಂದ ಯಾವುದೇ ರೀತಿ ತೊಂದರೆ ಕೂಡ ಇಲ್ಲ. ಮುಚ್ಚಳ ಟೈಟಾಗಿ ಹಾಕಿರ್ತೀರ ಮತ್ತು ಬಾಟಲ್ನಲ್ಲಿ ಏರ್ ಕೂಡ ಇರಲ್ಲ, ಬಟ್ಟೆಗಳು ಒಂದಕ್ಕೊಂದು ಸಿಕ್ಕಾಕೊಳ್ಳೋದು ಇಲ್ಲ, ಕ್ಲೀನ್ ಆಗುತ್ತೆ. ಈ ಒಂದು ಚಮತ್ಕಾರಿಯಾದ ಟಿಪ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕನ್ನು ನೀಡಿ. ಹಾಗೆ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ. ಮತ್ತು ಈ ವಿಡಿಯೋದಲ್ಲಿ ನಿಮಗೆ ಯಾವ ಟಿಪ್ ತುಂಬಾ ಇಷ್ಟ ಆಯಿತು ಅಂಥೇಳಿ ತಪ್ಪದೆ ಕಮೆಂಟ್ ಮೂಲಕ ಬರೆದು ತಿಳಿಸಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಿಳಿ ಬಟ್ಟೆಗಳು ನೋಡಿ, ಹ್ಯಾಂಡ್ ವಾಶ್ ಮಾಡಿಲ್ಲ, ಮಿಷಿನ್ ವಾಶ್ ಮಾಡಿರೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂಥೇಳಿ. ಕಾಲರ್ ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ. ಹಾಗಿದ್ರೆ ಮುಂದಿನ ಟಿಪ್ ವಿಡಿಯೋದಲ್ಲಿ ನಾನು ಆದಷ್ಟು ಬೇಗ ಮತ್ತೆ ಬರ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಂದು ಲೈಕನ್ನು ನೀಡಿ. ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು ಆಲ್. ತುಂಬು ಹೃದಯದ ಧನ್ಯವಾದಗಳು.